ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಕೃಷಿ ಚಟುವಟಿಕೆಗೆ ವೇಗ. ಇದೀಗ ಮುಂಗಾರು ಹಂಗಾಮು ಶುರುವಾಗಿದೆ. ಭೂಮಿ ಹದಕ್ಕೆ ಮುಂದಾದ ರೈತರು. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಕೃಷಿ ಚಟುವಟಿಕೆ ವೇಗವಾಗಿ ಸಾಗ್ತಾ ಇದೆ. ಮುಂಗಾರು ಹಂಗಾಮು ಶುರು, ಭೂಮಿ ಹದಕ್ಕೆ ಮುಂದಾದ ರೈತರು. ಕರ್ನಾಟಕದಲ್ಲಿ 80.2 ಲಕ್ಷ ಹೆಕ್ಟೇರ್ನಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾರೆ. ಈ ಬಾರಿ ಕಬ್ಬು, ಸೂರ್ಯಕಾಂತಿ, ಮೆಕ್ಕೆಜೋಳ, ಶೇಂಗಾ, ರಾಗಿ, ಸೋಯಾಬೀನ್, ಹೆಸರು ಬೆಳೆ ಬಿತ್ತನೆ ಹೆಚ್ಚಾಗುವ ನಿರೀಕ್ಷೆ ಇದೆ. ನೀರಾವರಿ ಪ್ರದೇಶದಲ್ಲಿ ಈರುಳ್ಳಿ, ಕಬ್ಬು, ಹತ್ತಿ ಬಿತ್ತನೆ ಹೆಚ್ಚಳ. ಕಳೆದ ಬಾರಿಗಿಂತ -17% ಬಿತ್ತನೆ ಪ್ರದೇಶ ಹೆಚ್ಚಾಗುವ ಸಾಧ್ಯತೆ. ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಕೃಷಿ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. 1 ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನಿಗೆ ಕೃಷಿ ಇಲಾಖೆ ಕ್ರಮ. ಬೀಜಗಳ ಜೊತೆ ರಸಗೊಬ್ಬರ ಸಂಗ್ರಹಿಸುತ್ತಿದೆ ಕೃಷಿ ಇಲಾಖೆ. ಇತ್ತ ದೇಶೀಯ ಬಿತ್ತನೆ ಬೀಜಗಳತ್ತ ರೈತರ ಒಲವು ಹೆಚ್ಚಳ ಆಗಿದೆ. ದೇಶೀಯ ಬಿತ್ತನೆ ಬೀಜ ಮಾರಾಟ ಮಾಡದ ಇಲಾಖೆ. ವಿವಿಧ ಕಂಪನಿಗಳ ಬಿಲ್ ಬಳಕೆಗೆ ರೈತರ ಹಿಂದೇಟು. ದೇಶೀಯ ಬೀಜಕ್ಕಾಗಿ ಊರೂರು ಅಲಿಯುತ್ತಿರೋ ರೈತರು. ದೇಶೀಯ ಬಿತ್ತನೆ ಬೀಜ ಮಾರಾಟ ಹೆಚ್ಚಳಕ್ಕೆ ರೈತರ ಪಟ್ಟು. ಕೃಷಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಬಿತ್ತನೆಗೆ ಬೀಜಗಳನ್ನು ಪ್ರೊವೈಡ್ ಮಾಡುತ್ತೆ, ರಸಗೊಬ್ಬರಗಳನ್ನು ಪ್ರೊವೈಡ್ ಮಾಡುತ್ತೆ. ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಬಟ್ ನೋಡಿ, ದೇಶೀಯ ಬೀಜ ಬಿತ್ತನೆಗೆ ರೈತರು ಪಟ್ಟನ್ನು ಹಿಡಿದಿದ್ದಾರೆ. ಯಾಕೆ ದೇಶೀಯ ಬೀಜ ಬಿತ್ತನೆ ಅಂತ ಅಂದರೆ, ಕೆಲವೊಂದು ಭೂಮಿಯಲ್ಲಿ ಆ ಒಂದು ಬೆಳೆಯನ್ನು ಬೆಳೆದಾಗ ಅದು ಹೊಂದ್ಕೊಳ್ಳುವಂಥದ್ದು. ಇನ್ನು ಅದ್ರ ಜೊತೆಗೆ ದೇಶೀಯ ಬೀಜದಲ್ಲಿ ಬರುವಂಥ ಕ್ವಾಲಿಟಿ ಆಗಿರ್ಬೋದು, ಆ ಒಂದು ಬೆಳೆಯಲ್ಲಿ ಬರುವಂಥ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಆಗಿರ್ಬೋದು, ಇದು ಮಾರ್ಕೆಟಲ್ಲೂ ಕೂಡ ಒಂದು ರೀತಿಯಲ್ಲಿ ಹೈ ಲೆವೆಲ್ ಇದೆ. ಅದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಜನ ಖರೀದಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಬೆಳ್ಕೊಂಡು ಬರುವಂಥ ರೀತಿನೂ ಸಹಿತ, ಅದರ ಒಂದು ಕೇರ್ ಅಂದರೆ ಬೆಳೆಗೆ ಯಾವ ರೀತಿಯಾಗಿ ನಾವು ಕೇರನ್ನು ತೆಗೆದುಕೊಳ್ಬೇಕು, ಅಂದರೆ ಯಾವ ರೀತಿಯಾಗಿ ಬಿತ್ತನೆ ಸಮಯದಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಲ್ವಾ, ಗೊಬ್ಬರದ ವಿಚಾರಕ್ಕೆ ಎಲ್ಲ, ಇವನ್ನೆಲ್ಲ ಕೂಡ ಅಲ್ಲಿ ಗಮನ ವಹಿಸಬೇಕಾಗುತ್ತೆ. ಇನ್ನು ನೋಡಿ, ಮುಂಗಾರು ಮಳೆ ಶುರುವಾಗ್ತಾ ಇದೆ ಅಂತ ಅಂದರೆ ಭೂಮಿಯನ್ನು ಹದಗೊಳಿಸೋದಕ್ಕೆ ಶುರು ಮಾಡ್ತಾರೆ. ಖಾರಿಫ್ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಎಣ್ಣೆಕಾಳು ಬೆಳೆಗಳು, ಶೇಂಗಾ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ರೈತರಿಗೆ ಒಂದು ರೀತಿಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ಮುನ್ನುಗ್ಗಿದ್ದಾರೆ. ಬಟ್ ಸರ್ಕಾರ ಏನು ರಸಗೊಬ್ಬರಗಳನ್ನು ಕೊಡ್ತಾ ಇದೆಯಲ್ಲ, ರಸಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಕ್ಕೆ ಒತ್ತನ್ನು ನೀಡಿದರೆ ಒಳಿತು. ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಬಹುದು ರೈತರು. ಇನ್ನು ಅದರ ಜೊತೆಗೆ ಬೀಜಗಳ ವಿತರಣೆ ಏನು ಮಾಡ್ತಾ ಇರ್ತಾರೆ ಅಲ್ವಾ, ಅದರಲ್ಲಿ ದೇಶೀಯ ಬೀಜಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ರೈತರು. ಯಾಕಂದರೆ ಒಳ್ಳೆಯ ಕ್ವಾಲಿಟಿ ಆದಂಥ ಬೆಳೆಯನ್ನು ಬೆಳಿಬಹುದು, ಇದರಿಂದ ಲಾಭ ಗಳಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ.